ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಟಾರ್ಗೆಟ್‌ಗೆ ಒಳಗಾಗಿರುವಂತ ಸ್ಪರ್ಧಿ ಯಾರು ಅಂತ ಹೇಳಿ ಕೇಳಿದ್ರೆ, ಅದು ಗಿಲ್ಲಿ. ಬಿಗ್ ಬಾಸ್‌ನಲ್ಲಿ ಅತಿ ಹೆಚ್ಚು ಪಾಪ್ಯುಲಾರಿಟಿಯನ್ನ ಗಿಟ್ಟಿಸಿಕೊಂಡಿರುವಂತ ಸ್ಪರ್ಧಿ ಯಾರು ಅಂತ ಹೇಳಿ ಕೇಳಿದ್ರು ಕೂಡ ಅದು ಗಿಲ್ಲಿನೇ. ಹೌದು. ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನೇರವಾಗಿ ಟಾರ್ಗೆಟ್‌ಗೆ ಒಳಗಾಗಿರುವಂತ ಸ್ಪರ್ಧಿ. ಇದು ಯಾಕೆ ಅಂತ ಹೇಳಿ ಕೇಳಿದ್ರೆ, ಗಿಲ್ಲಿ ಸದ್ಯಕ್ಕೆ ನಂಬರ್ 1 ಸ್ಥಾನದಲ್ಲಿರುವಂತಹ ಸ್ಪರ್ಧಿಯೂ ಕೂಡ ಹೌದು. ತಮಾಷೆ ಮತ್ತು ಬೇರೆ ಬೇರೆ ರೀತಿಯಾದಂತಹ ಕಾಮಿಡಿ ಟೈಮಿಂಗ್ ತುಂಬ ಆಕ್ಟಿವ್ ಆಗಿರುವಂತಹ ಗಿಲ್ಲಿ ಬಗ್ಗೆ ವೀಕ್ಷಕರಲ್ಲೂ ಕೂಡ ಒಳ್ಳೆಯ ಅಭಿಪ್ರಾಯ ಇದೆ ಮತ್ತು ನೋಡುಗರಲ್ಲೂ ಕೂಡ ಒಳ್ಳೆಯ ಅಭಿಪ್ರಾಯ ಇದೆ. ಬಿಗ್ ಬಾಸ್ ಮನೆಯ ಒಳಗಿನ ಸ್ಪರ್ಧಿಗಳಲ್ಲೂ ಕೂಡ ಒಳ್ಳೆಯ ಅಭಿಪ್ರಾಯ ಇದೆ. ಇನ್ನು ಬಿಗ್ ಬಾಸ್ ತಂಡದಲ್ಲೂ ಕೂಡ ಅಂದರೆ ಕಂಪ್ಲೀಟ್ ಆಗಿ ಆರ್ಗನೈಸ್ ಮಾಡುವಂತಹ ಟೀಮ್ನಲ್ಲೂ ಕೂಡ ಗಿಲ್ಲಿ ಬಗ್ಗೆ ಒಂದು ನಿರೀಕ್ಷೆ ಇದೆ, ಒಂದು ಖುಷಿ ಇದೆ. ಫನ್ನು, ಎಂಟರ್ಟೈನ್ಮೆಂಟು, ಜೊತೆಗೆ ತಮಾಷೆ, ಆಮೇಲೆ ಚಿಕ್ಕ ಚಿಕ್ಕ ವಿಚಾರವನ್ನು ಇಟ್ಕೊಂಡು ಕಾಮಿಡಿ ಮಾಡುವಂಥದ್ದು. ಹಾಗೆಯೇ ಎಂಥವರ ಕಾಲಿಳಿಯೋದಕ್ಕೂ ಕೂಡ ಸೈ ಅಂತೇಳಿ ಇರುವಂಥದ್ದು. ಹಾಗೆಯೇ ಎಂಥವರನ್ನು ಕೂಡ ಈಗ ನೋಡಿ, ಅಶ್ವಿನಿ ಗೌಡರನ್ನ ಡೇ ಒನ್ನಿಂದನೂ ಕೂಡ ಎದುರಿಗೆ ಹಾಕ್ಕೊಂಡು ಈ ಇಡೀ ಸೀಸನನ್ನು ಕಳಿತಿರುವಂತಹ ಏಕೈಕ ಸ್ಪರ್ಧಿ ಅಂತ ಹೇಳಿದ್ರೆ ಅದು ಗಿಲ್ಲಿ. ಹೇಳುವಂಥ ವಿಚಾರವನ್ನು ನೇರವಾಗಿ ಯಾವುದೇ ಸಂಕೋಚ ಇಲ್ಲದೆ ಹೇಳ್ತಾ, ಒಂದಷ್ಟು ತಮಾಷೆಯ ವಿಚಾರಗಳನ್ನು ತಮಾಷೆಯಾಗಿ ತೆಗೆದುಕೊಳ್ತಾ, ಮನೆಯನ್ನು ಖುಷಿ ಖುಷಿಯಾಗಿಡೋದ್ರಲ್ಲಿ ಮತ್ತು ಮನೆಯಲ್ಲಿ ತುಂಬ ಆಕ್ಟಿವ್ ಆಗಿರೋದ್ರಲ್ಲಿ ಗಿಲ್ಲಿ ನಂಬರ್ 1. ಹಾಗಾಗಿ ಗಿಲ್ಲಿ ಬಿಗ್ ಬಾಸ್ ಮನೆಯ ಟಾರ್ಗೆಟ್. ಬಿಗ್ ಬಾಸ್ ಮನೆಯ ಟಾರ್ಗೆಟ್ ಗಿಲ್ಲಿ ಹೇಗಾದರೂ ಮತ್ತು ಇದು ಗಿಲ್ಲಿಗೆ ಪ್ಲಸ್ಸಾ ಮೈನಸ್ಸಾ, ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಬಗ್ಗೆ ಇರುವಂಥ ಅಭಿಪ್ರಾಯಗಳೇನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯ ಟಾರ್ಗೆಟ್ ಗಿಲ್ಲಿ ಅನ್ನೋದಕ್ಕಿಂತನೂ ಕೂಡ ಕಾವ್ಯ ಟಾರ್ಗೆಟ್ ಕೂಡ ಗಿಲ್ಲಿನೇ ಎನ್ನುವಂಥದ್ದು ಬಿಗ್ ಬಾಸ್ ಮನೆಯಿಂದ ಈಗ ನಿನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ಬರ್ತಿರುವಂತಹ ಚರ್ಚೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಯಾರು ಟಾರ್ಗೆಟ್ ಅನ್ನುವಂಥ ವಿಚಾರವನ್ನು ಕಿಚ್ಚ ಸುದೀಪ್ ಅವರು ಕೇಳ್ತಾರೆ. ಅಂದರೆ ಒಂದು ಫೋಮನ್ನು ಅವರ ಮುಖಕ್ಕೆ ಅಪ್ಲೈ ಮಾಡೋದ್ರ ಮೂಲಕ ನಿಮ್ಮ ಟಾರ್ಗೆಟ್ ಇವರು ಅಂತ ಹೇಳಿಬಿಟ್ಟು ಅವರ ಮುಖಕ್ಕೆ ಫೋಮನ್ನು ಹೊಡೀರಿ ಎನ್ನುವಂಥ ಟಾಸ್ಕನ್ನು ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಆವಾಗ ಒಂದಷ್ಟು ಸೂಕ್ತ ಕಾರಣವನ್ನು ಕೂಡ ಕೊಡಬೇಕು ಅನ್ನುವಂಥದ್ದು ವಿಚಾರವನ್ನು ಕೂಡ ಹೇಳ್ತಾರೆ. ಯಾರು ತಮ್ಮ ಟಾರ್ಗೆಟ್ ಆಗಿರ್ತಾರೋ ಅವರ ಮೇಲೆ ಫೋಮನ್ನು ಹಾಕಬೇಕು, ಹಾಗೇನೆ ಅವ್ರಿಗೆ ಕಾರಣ ಏನು ಅನ್ನೋದನ್ನು ಕೂಡ ಹೇಳಬೇಕು ಅಂತೇಳಿ. ಹೀಗೆ ಈ ಒಂದು ಟಾಸ್ಕನ್ನು ಏನು ಕೊಡ್ತಾರೋ ಕಿಚ್ಚ ಸುದೀಪ್ ಅವರು, ಹಾಗೆ ಎಲ್ಲರೂ ಕೂಡ ಬಹುತೇಕ ಸ್ಪರ್ಧಿಗಳೆಲ್ಲರೂ ಕೂಡ ಗಿಲ್ಲಿ ನಟನನ್ನೇ ತೆಗೆದುಕೊಂಡ್ರು. ಅದರಲ್ಲೂ ಕೂಡ ಆಪೋಸಿಟ್ ಗಿಲ್ಲಿ ನಟನ ಗ್ರೂಪ್ನಲ್ಲಿರುವಂಥ ಸ್ಪರ್ಧಿಗಳಲ್ಲಿ ಬಹುತೇಕರು ಗಿಲ್ಲಿ ನಟನ ಹೆಸರನ್ನು ತೆಗೆದುಕೊಂಡ್ರೆ, ಒಬ್ಬರು ಮಾತ್ರ ಅಚ್ಚರಿ ಅನ್ನೋ ರೀತಿಯಲ್ಲಿ ಗಿಲ್ಲಿ ನಟನ ಹೆಸರನ್ನು ತೆಗೆದುಕೊಂಡ್ರು. ಅವರೇ ಕಾವ್ಯ ಯಾಕೆ ತೆಗೆದುಕೊಂಡ್ರು, ಆಕೆಯ ಲೆಕ್ಕಾಚಾರ ಏನು, ಆಕೆ ಫೇಕ್ ಹಾಗಾದರೆ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಅದಕ್ಕೆ ಉತ್ತರವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುನ್ನ ಬೇರೆ ಯಾರ್ಯಾರು ಗಿಲ್ಲಿ ಹೆಸರನ್ನು ತೆಗೆದುಕೊಂಡ್ರು ಅನ್ನೋದನ್ನು ಕೂಡ ಒಂದ್ಸಲ ನಿಮಗೆ ಹೇಳ್ಬಿಡ್ತೀನಿ. ಗಿಲ್ಲಿ ನಟನ ಮೇಲೆ ನಂಬಿಕೆ ದ್ರೋಹದ ಆರೋಪವನ್ನು ಮಾಡಿರುವಂಥ ರಿಷಾ ಗೌಡ ನಂಬಿಕೆ ಇಟ್ಟು ಆನಂತರ ಮೋಸ ಮಾಡೋದ್ರಲ್ಲಿ ಗಿಲ್ಲಿ ಎತ್ತಿದ ಕೈ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿ ಗಿಲ್ಲಿ ನಟ ಮಾಡುವಂಥ ಕಾಮಿಡಿ ಬಗ್ಗೆ ಮಾತನಾಡಿರುವಂಥ ಧನುಷ್ ಕೂಡ, ಗಿಲ್ಲಿ ಮಾಡುವಂಥ ಕಾಮಿಡಿಗಳನ್ನು ನಾವು ಲೈಟಾಗಿ ತಗೊಬೇಕು, ಆದರೆ ನಾವು ಕಾಮಿಡಿಗಳನ್ನು ಸೀರಿಯಸ್ ಆಗಿ ತಗೊಳ್ತೀವಿ. ಹಾಗೆಯೇ ಆತನು ಕೂಡ ನಮ್ಮ ಕಾಮಿಡಿಗಳನ್ನು ಲೈಟಾಗಿ ತೆಗೆದುಕೊಳ್ಳೋದಿಲ್ಲ. ಅವನು ಮಾಡಿದ್ರೆ ಕಾಮಿಡಿ, ನಾವು ಮಾಡಿದ್ರೆ ಸೀರಿಯಸ್ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡ್ತಾನೆ. ಅದು ಸರಿಯಲ್ಲ ಅಂತೇಳಿ ಹೇಳ್ತಾರೆ. ಇನ್ನು ಗಿಲ್ಲಿ ನಟನ ವಿರೋಧಿ, ಡೇ ಒನ್ನಿಂದನೂ ಕೂಡ ವಿರೋಧಿಯಾಗಿರುವಂತಹ ಮತ್ತು ಟಾರ್ಗೆಟ್ ಮಾಡ್ತಿರುವಂಥ ಅಶ್ವಿನಿ ಗೌಡ, ಎಲ್ಲೋ ಒಂದು ಕಡೆ ಈ ಮನೆಗೆ ಕಾಲಿಟ್ಟ ದಿನದಿಂದನೂ ಕೂಡ ಗಿಲ್ಲಿ ನಟ ನನ್ನನ್ನು ತುಂಬ ಪರ್ಸ್ನಲಿ ಟಾರ್ಗೆಟ್ ಮಾಡ್ತಿದ್ದಾನೆ, ಹಾಗಂತೇಳಿ ನನಗೆ ಅನ್ನಿಸ್ತಿದೆ. ಗೇಮ್ ಅಂತೇಳಿ ಬಂದರೆ ತುಂಬ ಸ್ವಾರ್ಥಿ ಆಗ್ತಾರೆ ಅಂತನೂ ಕೂಡ ಹೇಳಿದ್ದಾರೆ. ಇದನ್ನು ಹೊರತುಪಡಿಸಿದ್ರೆ ಒಬ್ಬ ಅಚ್ಚರಿಯ ಸ್ಪರ್ಧಿ ಬಂದು ಗಿಲ್ಲಿ ನಟನ ಹೆಸರನ್ನು ತೆಗೆದುಕೊಳ್ತಾರೆ. ಅವರೇ ಕಾವ್ಯ ಶೈವ. ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಮತ್ತು ಗಿಲ್ಲಿ ನಟ ಅವರ ಮಧ್ಯೆ ಉತ್ತಮವಾದಂಥ ಬಾಂಡಿಂಗ್ ಇದೆ. ಇಬ್ಬರೂ ಕೂಡ ಜಂಟಿಯಾಗಿಯೇ ಇದ್ದವರು, ಒಟ್ಟಿಗೆ ಮನೆಯೊಳಗೆ ಕಾಲಿಟ್ಟವರು. ಆದರೆ ಆವತ್ತಿಗೂ ಇವತ್ತಿಗೂ ಕಾವ್ಯ ಮತ್ತು ಗಿಲ್ಲಿ ನಡುವೆ ಅನ್ಯೋನ್ಯತೆ ಹೆಚ್ಚಾಗಿದೆ. ಇವತ್ತಿಗೂ ಕೂಡ ಕಾವ್ಯ ಅಂತ ಹೇಳಿದ್ರೆ ಗಿಲ್ಲಿ ಒಂದು ಹೆಜ್ಜೆ ಮುಂದೆ ಇಡ್ತಾರೆ. ಕಾವ್ಯಗೆ ತನ್ನೆಲ್ಲವನ್ನು ಕೂಡ ಅರ್ಪಿಸೋದಕ್ಕೆ ಸಿದ್ಧರಾಗಿರ್ತಾರೆ. ಆದರೆ ಕಾವ್ಯ ಮಾತ್ರ ಈಗ ಗಿಲ್ಲಿಗೆನೆ ಮತ್ತೆ ಗೂಟವನ್ನೇ ಹಿಡಿದಿದ್ದಾಳೆ. ಜಂಟಿಯಾಗಿ ಒಳಗಡೆ ಬಂದಾಗ ಎರಡು ಬೇರೆ ಬೇರೆ ವ್ಯಕ್ತಿತ್ವಗಳು. ಆದರೆ ಸೂಪರ್ ಆಕ್ಟಿವ್ ಆತ ಆಗಿರೋದ್ರಿಂದ ಅಲ್ಲಿ ನನ್ನ ಒಂದು ಸ್ಟ್ಯಾಂಡ್ ಕಾಣಿಸ್ತಾನೆ ಇರಲಿಲ್ಲ. ಹೀಗಂತೇಳಿ ಹೇಳಿರುವಂಥ ಕಾವ್ಯ ಶೈವ ಗಿಲ್ಲಿಯಿಂದ ತನ್ನ ಆಟ ಸ್ಲೋ ಆಗ್ತಿದೆ ಅಥವಾ ಕನ್ಸಿಡರ್ ಆಗ್ತಿಲ್ಲ, ಜೊತೆಗೆ ಆತ ಎಲ್ಲೋ ಒಂದು ಕಡೆ ಓವರ್ ಆಗಿ ಡಾಮಿನೇಟ್ ಮಾಡ್ತಾನೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಗಿಲ್ಲಿಯನ್ನು ಈಕೆ ಒಂದು ರೀತಿಯಲ್ಲಿ ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾಳೆ. ಇದು ಬಿಗ್ ಬಾಸ್ ಮನೆಯಲ್ಲಿ ಒಂದು ಅಚ್ಚರಿಗೂ ಕೂಡ ಕಾರಣ ಆಗ್ತದೆ. ಅಬ್ಬಾ, ಕಾವ್ಯನೂ ಕೂಡ ಗಿಲ್ಲಿ ಹೆಸರು ತೆಗೆದುಕೊಂಡ್ರಲ್ಲ ಅಂತೇಳಿ ಸಾಕಷ್ಟು ಜನ ಭಾವಿಸ್ತಾರೆ. ಇಲ್ಲಿ ಕಾವ್ಯಶೈವ ಕೂಡ ಗಿಲ್ಲಿ ನಟನನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಗಿಲ್ಲಿ ನಿಜವಾದಂಥ ಟಾರ್ಗೆಟ್ ಅನ್ನೋದರಲ್ಲಿ ಡೌಟೇ ಇಲ್ಲ.
ಬಹುತೇಕ 5ರಿಂದ 6 ಜನ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿದ್ರೆ 4 ಜನ ಅಶ್ವಿನಿಯನ್ನು ಟಾರ್ಗೆಟ್ ಮಾಡ್ತಾರೆ. ಅಲ್ಲಿಗೆ ಇವರಿಬ್ಬರು ಟಾಪ್ 2 ಸ್ಥಾನದಲ್ಲಿ ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಯಿತು. ಹಾಗೆ ನೋಡಿದ್ರೆ ಕಿಚ್ಚ ಸುದೀಪ್ ಅವರು ಕೂಡ ಈ ಒಂದು ಪ್ರಕ್ರಿಯೆ ಮುಗಿದ ಬಳಿಕ ಒಂದಷ್ಟು ಕಿವಿ ಮಾತನ್ನು ಕೂಡ ಹೇಳ್ತಾರೆ. ಏನು ಇಲ್ಲಿ ಒಂದಂತೂ ಕ್ಲಿಯರ್ ಆಗುತ್ತೆ, ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೆಚ್ಚು ಟಾರ್ಗೆಟ್ ಆಗಿರೋದು ಅಥವಾ ಎಷ್ಟು ಆಕ್ಟಿವ್ ಆಗಿದ್ದಾರೆ ಯಾರು ಅಂತೇಳಿ. ಯಾರು ಟಾರ್ಗೆಟೇ ಅಲ್ವೋ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅಂತೇಳಿ ಹೇಳ್ಕೊಳ್ಳೋದಕ್ಕೆ ಅಸಹ್ಯ ಆಗ್ತದೆ ಅನ್ನೋದು ಕೂಡ ಸತ್ಯ. ಯಾಕಂತ ಹೇಳಿದ್ರೆ ಅವ್ರು ಇನ್ನೂ ಕೂಡ ಆಕ್ಟಿವ್ ಮೋಡಿಗೆ ಬಂದೇ ಇಲ್ಲ ಅಂತೇಳಿ, ಅವ್ರು ಇದ್ದಾರೆ ಅನ್ನೋದೇ ಯಾರಿಗೂ ಕೂಡ ಗೊತ್ತಿಲ್ಲ ಅಂತೇಳಿ. ಹಾಗಂದ ಮಾತ್ರಕ್ಕೆ ಎರಡು ರೀತಿಯಲ್ಲೂ ಕೂಡ ಈ ಒಂದು ಸನ್ನಿವೇಶವನ್ನು ನೋಡ್ಬೋದು. ಒಂದು ಈ ರೀತಿ ಪಾಸಿಟಿವ್ ಆಗಿ, ಅಂದರೆ ನಾನು ಈ ರೇಸ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದೀನಿ ಅಥವಾ ಮುಂಚೂಣಿಯಲ್ಲಿ ಇದ್ದೇನೆ, ಹಾಗಾಗಿ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಒಂದು ಆಯಾಮ. ಆದರೆ ಇನ್ನೊಂದು ಆಯಾಮ, ನಾನು ಟಾರ್ಗೆಟ್ನಲ್ಲಿದ್ದೀನಿ, ಹಾಗಂದ ಮಾತ್ರಕ್ಕೆ ನಾನು ಡೇಂಜರ್ ಝೋನ್ನಲ್ಲೂ ಕೂಡ ಇದ್ದೀನಿ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು. ಅಟ್ ದಿ ಸೇಮ್ ಟೈಮ್ ಯಾರು ಟಾರ್ಗೆಟ್ನಲ್ಲಿ ಇಲ್ವೋ ಅವರು ಆಮೇಲೆ ರೀತಿ ಮುಂದೆ ಹೋಗ್ಬೋದು ಅನ್ನೋಂಥ ವಿಚಾರವೂ ಕೂಡ ಚರ್ಚೆಗೆ ಬರಬಹುದು, ಅಥವಾ ಆ ರೀತಿಯಂಥ ಆಲೋಚನೆಯೂ ಕೂಡ ಇರ್ಬೋದು. ಎರಡು ರೀತಿಯಲ್ಲೂ ಕೂಡ ಆಗ್ಬೋದು, ಉಲ್ಟನೂ ಕೂಡ ಆಗ್ಬೋದು ಅಥವಾ ಸೀದಾನೂ ಕೂಡ ಆಗ್ಬೋದು. ಹೀಗಾಗಿ ಈ ವಿಚಾರ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಇನ್ನು ಗಿಲ್ಲಿ ಮನೆಯಲ್ಲಿ ಸ್ವಾರ್ಥಿಯಾಗಿ ಆಟವಾಡ್ತಿದ್ದಾರೆ, ಅವರನ್ನು ಟಾರ್ಗೆಟ್ ಮಾಡದೆ ಬೇರೆ ದಾರಿ ಇಲ್ಲ. ಗಿಲ್ಲಿಯ ಆಟದ ರೀತಿಯಿಂದ ಮನೆಯ ವಾತಾವರಣ ಬದಲಾಗಿದೆ, ಅವರೇ ನನ್ನ ಟಾರ್ಗೆಟ್ ಅನ್ನುವಂತಹ ವಿಚಾರವನ್ನು ಕಾವ್ಯ ಹೇಳಿದ್ದು ಸಹಜವಾಗಿ. ಗಿಲ್ಲಿಯ ಆಕ್ಟಿವಿಟಿ ಮನೆಯಲ್ಲಿ ವಿಭಿನ್ನವಾಗಿದೆ, ಅವರೇ ನನ್ನ ಗುರಿ ಅಂತೇಳಿ ಹೇಳುವಂಥದ್ದು ಇದು ಬಹುಶಃ ಎರಡು ರೀತಿಯಲ್ಲೂ ಕೂಡ ಆಗ್ತದೆ. ಅಂದರೆ ಇಲ್ಲಿ ತುಂಬ ಆ್ಯಕ್ಟಿವ್ ಆಗಿರುವಂಥದ್ದೇ ಗಿಲ್ಲಿಗೆ ಮೈನಸ್ ಆಗ್ತಿದೆ ಅನ್ನೋದು ಕೂಡ ಸತ್ಯ. ಜೊತೆಗೆ ಗಿಲ್ಲಿಯ ಒಳ್ಳೆತನ ಕೂಡ ಗಿಲ್ಲಿಗೆ ಕೆಲವು ಸಲ ಮುಳ್ಳುವಾಗಬಹುದು ಅನ್ನೋದು ಕೂಡ ಸತ್ಯ. ಹಾಗಾದ್ರೆ ಮಾತ್ರಕ್ಕೆ ಗಿಲ್ಲಿನ ಹೊರಗೆ ಕಳಿಸ್ಬಿಡ್ತಾರೆ ಈಗ ಅಂತ ಹೇಳಿ ಕೇಳಿದ್ರೆ ದೇವರಣೆ ಕಳಿಸಲ್ಲ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೋ ಜನ ಸ್ಪರ್ಧಿಗಳ ಪೈಕಿ ಸ್ವಲ್ಪ ಆ್ಯಕ್ಟಿವ್ ಆಗಿರುವಂಥ ಸ್ಪರ್ಧಿನೇ ಈ ಗಿಲ್ಲಿ. ಈಗ ಸದ್ಯಕ್ಕೆ 16 ಜನ ಇದ್ದಾರೆ, ಮಲ್ಲಮ್ಮ ಹೋದ ಬಳಿಕ 16 ಜನ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಈ 16 ಜನರು ಕೂಡ ಒಂದು ತಕ್ಕಡಿಯಲ್ಲಿ ತೂಗಿದ್ರೆ ಗಿಲ್ಲಿ ಇನ್ನೊಂದು ತಕ್ಕಡಿಯಲ್ಲಿ ಕೂತ್ರೆ ಬಹುತೇಕ 16 ಜನರಿಗೆ 10 ಜನರ ತೂಕವನ್ನು ಗಿಲ್ಲಿ ಸರಿಪಡಿಸಬಲ್ಲ. ಗಿಲ್ಲಿಯ ನೆಗೆಟಿವ್ ಕೂಡ ಇದೆ, ಹಾಗಂದ ಮಾತ್ರಕ್ಕೆ ಈ ಗಿಲ್ಲಿ ಎಲ್ಲದೂ ಕೂಡ ಮಾಡ್ತಿರೋದು ಸರಿ ಅಥವಾ ಗಿಲ್ಲಿ ಮಾಡೋದೆಲ್ಲದೂ ಕೂಡ ಸರಿಯಾಗೇ ಇರ್ತದೆ ಎನ್ನುವಂತಹ ವಾದವನ್ನು ನಾವು ಮಂಡಿಸಿದ್ರೆ ಮೂರ್ಖತನದ ಪರಮಾವಧಿ ಆಗಿಬಿಡ್ತದೆ. ಖಂಡಿತವಾಗ್ಲೂ ಇಲ್ಲ. ಅಲ್ಲೂ ಕೂಡ ಒಂದಷ್ಟು ಈ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಿದ್ದಾವೆ, ಬರ್ತವೆ. ಸಮಸ್ಯೆಗಳು ಬರೋದಂತೂ ಕಾಮನ್, ಇಲ್ಲೂ ಕೂಡ ಬಂದಿದೆ, ಇನ್ನು ಮುಂದೆ ಕೂಡ ಬರುತ್ತೆ, ಅದರಲ್ಲೇನು ಕೂಡ ಡೌಟ್ ಇಲ್ಲ. ಹಾಗಂದ ಮಾತ್ರಕ್ಕೆ ಗಿಲ್ಲಿಯಿಂದ ಏನೂ ಕೂಡ ಸಾಧ್ಯವಿಲ್ವಾ ಅಂತೇಳಿ ನೀವು ಕೇಳಿದ್ರೆ ಖಂಡಿತ ತಪ್ಪಾಗ್ತದೆ. ಇಲ್ಲಿಂದ ಸಾಧ್ಯವಿಲ್ಲದೆ ಇರುವಂಥದ್ದು ಕೂಡ ಇದೆ, ಸಾಧ್ಯವಾಗುವಂಥದ್ದು ಕೂಡ ಇದೆ. ಜೊತೆಗೆ ಗಿಲ್ಲಿ ಏನೇ ಆದರೂ ಕೂಡ ಒಬ್ಬ ಪಾಸಿಟಿವ್ ಆದಂಥ ಸ್ಪರ್ಧಿ. ಆತ ಕೆಲವೊಂದು ವಿಚಾರಗಳ ಬಗ್ಗೆ ಅಥವಾ ಆತ ಕೆಲವೊಂದು ಸಂಗತಿಗಳ ಬಗ್ಗೆ ಏನಾದರೂ ಒಂದು ಚರ್ಚೆ ಮಾಡ್ದ ಅಥವಾ ಅದನ್ನು ಎತ್ಕೊಂಡ ಅಂತ ಹೇಳಿದ್ರೆ ಅದರಲ್ಲಿ ಆ ವಿಚಾರವನ್ನು ಮಂಡಿಸೋದ್ರಲ್ಲಿ, ಆ ತಮಾಷೆಯಾಗಿಯೋ ಅಥವಾ ಸೀರಿಯಸ್ ಆಗಿಯೋ ವಿಚಾರವನ್ನು ಮಂಡಿಸೋದ್ರಲ್ಲಿ ಮಾತ್ರ ಹಿಂದೆ ಬೀಳುವಂಥ ವ್ಯಕ್ತಿ ಅಲ್ಲ. ಅನಂತರ ಯಾರಿಗಾದರೂ ಹೇಳಬೇಕು ಅಂತ ಹೇಳಿದ್ರು ಕೂಡ ಹಿಂದೆ ಮುಂದೆ ನೋಡುವಂತಹ ವ್ಯಕ್ತಿಯೂ ಕೂಡ ಅಲ್ಲ. ತಮಾಷೆ ಮಾಡುವಂಥ ಸಂದರ್ಭದಲ್ಲಿ ಕೆಲವರಿಗೆ ಹರ್ಟ್ ಆಗ್ಬೋದು, ಕೆಲವರಿಗೆ ಖುಷಿ ಆಗ್ಬೋದು, ಅದು ಅವರ ವೈಯಕ್ತಿಕ. ಬಟ್ ಆ ವಿಚಾರದಲ್ಲೂ ಕೂಡ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡು ಮತ್ತು ತನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನೀಟಾಗಿ ನಿಭಾಯಿಸುವಲ್ಲೂ ಕೂಡ ಗಿಲ್ಲಿ ಹಿಂದೆ ಬಿದ್ದಿಲ್ಲ. ಈಗ ನೋಡಿ, ಕಳೆದ ವಾರನೂ ಕೂಡ ಹಾಗೆ ತನಗೆ ತಾನು ಸ್ಟ್ಯಾಂಡ್ ತಗೊಬೇಕು ಅಂತೇಳಿ ನಿರ್ಧರಿಸ್ತಾ ಸ್ಟ್ಯಾಂಡನ್ನು ತೆಗೆದುಕೊಂಡ, ಕೇರೆ ಮಾಡಲಿಲ್ಲ. ಹಾಗೆ ಕೆಲವೊಂದು ವಿಚಾರದಲ್ಲಿ ಗಿಲ್ಲಿಯನ್ನು ಮೆಚ್ಚೋರೇ ಹೆಚ್ಚು, ಕೆಲವೊಂದು ವಿಚಾರದಲ್ಲಿ ಗಿಲ್ಲಿಯನ್ನು ಟಾರ್ಗೆಟ್ ಮಾಡೋರು ಕೂಡ ಹೆಚ್ಚು. ಬಟ್ ಏನೇ ಆದರೂ ಕೂಡ ಗಿಲ್ಲಿ ಬಿಗ್ ಬಾಸ್ ಮನೆಯ ಟಾರ್ಗೆಟ್, ಎರಡು ರೀತಿಯಲ್ಲೂ ಕೂಡ ಟಾರ್ಗೆಟ್. ಆ ಎರಡು ರೀತಿಯಲ್ಲಿ ಮುಂದೆ ಇದು ಯಾವ ರೀತಿ ಬದಲಾಗ್ತದೆ ಅನ್ನೋದು ಈಗಿರುವಂಥ ಕುತೂಹಲ. ಪಾಸಿಟಿವ್ ಆಗಿ ಬದಲಾಗ್ತದ, ನೆಗೆಟಿವ್ ಆಗಿ ಬದಲಾಗ್ತದ, ಎಲ್ಲದೂ ಕೂಡ ಒಳ್ಳೆಯದೇ ಆಗ್ತದ, ಇದು ಈಗಿರುವಂಥ ಕುತೂಹಲ. ನೋಡೋಣ, ಕಾದು ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ, ಗಿಲ್ಲಿ ಟಾರ್ಗೆಟ್ ಆಗಿರೋದ್ರ ಬಗ್ಗೆ ಮತ್ತು ಗಿಲ್ಲಿಯನ್ನು ಟಾರ್ಗೆಟ್ ಮಾಡ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ಗಿಲ್ಲಿಯ ಪ್ಲಸ್ಸು ಮೈನಸ್ ಬಗ್ಗೆ ನೋಡೋದಾದರೆ ನಿಮ್ಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.